ವಿವಾಹಪೂರ್ವ ದೈಹಿಕ ಸಂಬಂಧಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಎಚ್ಚರಿಕೆಯನ್ನು ನೀಡಿದೆ? ನ್ಯಾಯಮೂರ್ತಿಗಳಾದ ಬಿ.ವಿ. ನಾಗರತ್ನ ಮತ್ತು ಉಜ್ಜಲ್ ಭಯಾನ್ ಅವರ ಪೀಠವು ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಯಾವ ಪ್ರಮುಖ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ? ಮದುವೆಗೂ ಮೊದಲು ಪರಸ್ಪರರು ಸಂಪೂರ್ಣ ಅಪರಿಚಿತರಾಗಿರಬೇಕು ಅಂತ ಕೋರ್ಟ್ ಹೇಳಿರೋದ್ರ ಅರ್ಥ ಏನು? ಮದುವೆಯ ಸುಳ್ಳು ಭರವಸೆಯನ್ನು ನೀಡಿ ದೈಹಿಕ ಸಂಬಂಧವನ್ನು ಬೆಳೆಸಿದಂಥ ಪ್ರಕರಣದಲ್ಲಿ ದುಬೈಗೆ ಪ್ರಯಾಣ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಯಾವ ಪ್ರಶ್ನೆಯನ್ನು ಎತ್ತಿದೆ? ಈ ಪ್ರಕರಣವು ಮೇಲ್ನೋಟಕ್ಕೆ ಪರಸ್ಪರರ ಒಪ್ಪಿಗೆಯಿಂದ ನಡೆದಂಥ ಸಂಬಂಧದ ಹಾಗೆ ಕಾಣುತ್ತೆ ಅಂತ ಪೀಠ ಯಾಕೆ ಅಭಿಪ್ರಾಯಪಟ್ಟಿದೆ? ಇಂತಹ ಪ್ರಕರಣಗಳಲ್ಲಿ ಕೇವಲ ಶಿಕ್ಷೆಯ ಮೇಲೆ ಗಮನ ಹರಿಸೋದಕ್ಕಿಂತನೂ ಮಧ್ಯಸ್ಥಿಕೆಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋಂಥ ಒಂದು ಸಲಹೆ ಹಿಂದಿನ ಉದ್ದೇಶ ಏನು? ವಿವಾಹ ಪೂರ್ವ ಸಂಬಂಧಗಳಿಂದ ಯುವ ಜನತೆ ಎದುರಿಸಬಹುದಾದಂಥ ಸಾಮಾಜಿಕ ಮತ್ತು ವೈಯಕ್ತಿಕ ಸಂಕಟಗಳು ಯಾವುವು? ಮದುವೆಗೆ ಮೊದಲು ಯಾರನ್ನೂ ಕುರುಡಾಗಿ ನಂಬಬಾರದು ಅಂತ ನ್ಯಾಯಮೂರ್ತಿ ನಾಗರತ್ನ ಅವರು ಹೇಳಿರುವಂಥ ಎಚ್ಚರಿಕೆಯ ಸಾರಾಂಶ ಏನು? ತಡವಾಗಿ ಬರುವಂಥ ನ್ಯಾಯ ತೀರ್ಪು ವಂಚನೆಗೊಳಗಾದವರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಆಧುನಿಕತೆ ಮತ್ತು ಸ್ವಾತಂತ್ರ್ಯದ ಹೆಸರಿನಲ್ಲಿ ಈ ನೈತಿಕ ಚೌಕಟ್ಟನ್ನು ಮೀರೋದ್ರಿಂದ ಸಂಭವಿಸಬಹುದಾದಂಥ ಅನಾಹುತಗಳ ಬಗ್ಗೆ ಲೇಖನ ಯಾವ ಸಂದೇಶವನ್ನು ನೀಡ್ತಾ ಇದೆ? ಈ ಕುರಿತು ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಥ್ಯಾಂಕ್ ಯು.